ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಒಂದು ಯೂಟ್ಯೂಬ್ನ ವಿಡಿಯೋಸ್ನ ಒಂದು ಥಂಬ್ನೇಲನ್ನು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ತುಂಬ ಜನರಿಗೆ ಈ ಒಂದು ಯೂಟ್ಯೂಬ್ನ ಥಂಬ್ನೇಲ್ಸನ್ನು ಮಾಡಲಿಕ್ಕೆ ಬರೋದಿಲ್ಲ. ಸೊ ತುಂಬ ಜನ ಹಾಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ಈ ಥರ ಒಂದು ಥಂಬ್ನೇಲನ್ನು ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಸ್ಗೆ ಹಾಕೋದ್ರಿಂದ ನಿಮ್ಮ ಒಂದು ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ಫ್ರೆಂಡ್ಸ್, ನೀವು ನೋಡಿರ್ಬೋದು, ನೀವು ಯೂಟ್ಯೂಬ್ನಲ್ಲಿ ಯಾವುದಾದ್ರೂ ಒಂದು ವಿಡಿಯೋನ ಸರ್ಚ್ ಮಾಡಬೇಕು ಅಂತ ಹೇಳಿದರೆ ನೀವು ವಿಡಿಯೋಗಳನ್ನು ಸರ್ಚ್ ಮಾಡ್ತಾ ಇರ್ತೀರ. ಆವಾಗ ನಿಮಗೆ ಒಳ್ಳೆ ಒಂದು ಥಂಬ್ನೇಲ್ ಇರುವಂಥ ಒಂದು ವಿಡಿಯೋವನ್ನು ನೀವು ಕ್ಲಿಕ್ ಮಾಡಿ ನೋಡಿರ್ತೀರ. ಸೊ ಅದೇ ರೀತಿ ನೀವು ನೋಡಿರ್ಬೋದು, ಯಾವುದಾದ್ರೂ ಒಂದು ಫಿಲ್ಮ್ ಅಥವಾ ಮೂವಿ ಬಿಡುಗಡೆ ಆದಾಗ ಅದರ ಒಂದು ಪೋಸ್ಟರ್ ನೀವು ನೋಡಿರ್ಬೋದು. ಆ ಒಂದು ಫಿಲ್ಮಿಗೆ ಆ ಒಂದು ಪೋಸ್ಟ್ರೇ ಭಾಳ ಮುಖ್ಯವಾಗಿರುತ್ತೆ. ಸೊ ಅದೇ ರೀತಿ ನಮ್ಮ ಒಂದು ಯೂಟ್ಯೂಬ್ನ ವಿಡಿಯೋಸು ಕೂಡ ಈ ಒಂದು ಥಂಬ್ನೇಲ್ ನಮಗೆ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈ ಒಂದು ಥಂಬ್ನೇಲನ್ನು ನಮ್ಮ ಒಂದು ಯೂಟ್ಯೂಬ್ ವಿಡಿಯೋಗೆ ಹಾಕ್ಬೇಕಂತ ಹೇಳಿದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನಾವು ಫಸ್ಟು ವೆರಿಫೈನ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಥರ ಒಂದು ಥಂಬ್ನೇಲನ್ನು ಯಾವ ರೀತಿಯಾಗಿ ನಮ್ಮ ಮೊಬೈಲ್ನಲ್ಲಿ ಈಸಿಯಾಗಿ ರೆಡಿ ಮಾಡೋದು ಅನ್ನೋದು ಈ ಒಂದು ವಿಡಿಯೋನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದು ಲೈಕನ್ನು ಮಾಡಿ. ನಿಮ್ಮ ಒಂದು ಲೈಕಿಂದ ನನಗೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಸಿಗಬೇಕಾಗತ್ತೆ. ಹಾಯ್ ಫ್ರೆಂಡ್ಸ್, ನಾನು ವಿನಾಯಕ್. ನೀವು ನೋಡ್ತಿದ್ದೀರಾ shettyvinutech ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದು ನನ್ನ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಸಿಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ಕೂಡ ಯೂಟ್ಯೂಬ್ ವಿಡಿಯೋಸ್ನ ಒಂದು ಥಂಬ್ನೇಲನ್ನು ಮಾಡ್ಬೇಕಂತ ಹೇಳಿದರೆ ಇಲ್ಲಿ ನೀವು ಒಂದು ಪಿಕ್ಸ್ಲ್ಯಾಬ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಪಿಕ್ಸ್ಲ್ಯಾಬ್ ಆ್ಯಪ್ ನಿಮಗೆ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಬೋದು. ಅದನ್ನು ಡೌನ್ಲೋಡ್ ಮಾಡಿದ ನಂತರ ನಿಮಗೆ ಇಲ್ಲಿ ಆ ಒಂದು ಪಿಕ್ಸ್ಲ್ಯಾಬ್ ಆ್ಯಪನ್ನು ಓಪನ್ ಮಾಡಬೇಕಾಗತ್ತೆ. ಓಪನ್ ಮಾಡಿದ ನಂತರ ಈ ಥರದಲ್ಲಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ನ್ಯೂ ಟೆಕ್ಸ್ಟ್ ಅಂತ ಒಂದು ಇದಿದೆ ನೋಡಿ, ಅದನ್ನು ನೀವು ಇಲ್ಲಿ ಡಿಲೀಟ್ ಮಾಡಬೇಕಾಗತ್ತೆ. ಮೇಲ್ಗಡೆ ಡಿಲೀಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡೋಣ. ಅದು ನಂತರ ನಿಮಗೆ ಇಲ್ಲಿ ಈ ಒಂದು ಬ್ಯಾಕ್ಗ್ರೌಂಡನ್ನು ಯೂಟ್ಯೂಬ್ ಥಂಬ್ನೇಲ್ಗೆ ಸೈಜನ್ನು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಸೈಜ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಷ್ಟು ಆಪ್ಷನ್ ಬಂದಿದೆ ನೋಡಿ. ಯೂಟ್ಯೂಬ್ ಥಂಬ್ನೇಲ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟಾಗ ನಿಮಗೆ ಯೂಟ್ಯೂಬ್ ಥಂಬ್ನೇಲ್ನ ಒಂದು ಸೈಜ್ ಇಲ್ಲಿ ನಿಮಗೆ ರೆಡಿ ಆಗಿದೆ. ನಂತರ ಇದರ ಒಂದು ಬ್ಯಾಕ್ಗ್ರೌಂಡನ್ನು ಕಲರನ್ನು ಚೇಂಜ್ ಮಾಡ್ಬೇಕಂತ ಹೇಳಿದರೆ ನಿಮಗೆ ಇಲ್ಲಿ ಕೆಳಗಡೆ 4ನೇ ಒಂದು ಆಪ್ಷನ್ ಇದೆ ನೋಡಿ. ಈ ಒಂದು 4ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಫಸ್ಟ್ ಕಲರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಂಥ ನಿಮಗೆ ಇಲ್ಲಿ ಸಿಂಗಲ್ ಕಲರ್ ಬೇಕಾದರೂ ಸಿಂಗಲ್ ಕಲರ್ನ ಚಾಯ್ಸ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ನಿಮಗೆ ಡಬಲ್ ಕಲರ್ ಬೇಕಂದ್ರೂ ಡಬಲ್ ಕಲರ್ ಏನೋ ಮಾಡ್ಕೊಳ್ಬೇಕಾಗುತ್ತೆ. ಕಲರ್ ಕೆಳಗಡೆ ಒಂದು ಗ್ರೇಡಿಯಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಡಬಲ್ ಕಲರನ್ನು ಬೇಕಾದರೂ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಒಂದು ಡಬಲ್ ಕಲರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ನಂತರ ನಾವು ಇಲ್ಲಿ ಇದಕ್ಕೆ ಒಂದು ಟೆಕ್ಸ್ಟನ್ನು ಬರೀಬೇಕಾಗುತ್ತೆ. ಟೆಕ್ಸ್ಟನ್ನು ಬರೀಬೇಕಂತ ಹೇಳಿದ್ರೆ ನೀವು ಇಲ್ಲಿ ಮೇಲ್ಗಡೆ ಪ್ಲಸ್ ಮಾರ್ಕ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ನೀವು ಟೆಕ್ಸ್ಟನ್ನು ಬರೀಬೇಕಾಗತ್ತೆ. ನಿಮಗೆ ಏನು ಬರೀಬೇಕು ಅದನ್ನು ನೀವು ಇಲ್ಲಿ ಬರ್ಕೊಳ್ಬೋದು. ನಾನಿಲ್ಲಿ ಯೂಟ್ಯೂಬ್ ವಿಡಿಯೋಸ್ ಅಂತ ಒಂದು ಬರೀತೇನೆ. ನೋಡಿ, ಯೂಟ್ಯೂಬ್ ವಿಡಿಯೋಸ್ ಅಂತ ನಾನಿಲ್ಲಿ ಬರೆದಿದ್ದೇನೆ. ಇದರ ಒಂದು ಸೈಜನ್ನು ನಾವು ದೊಡ್ಡ ಮಾಡ್ಬೇಕಂತ ಹೇಳಿದ್ರೆ ನಿಮಗೆ ಇಲ್ಲಿ ಕೆಳಗಡೆ ಎ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇದರ ಸೈಜನ್ನು ನೀವು ಇಲ್ಲಿ ಎಷ್ಟು ಬೇಕೋ ಅಷ್ಟು ದೊಡ್ಡ ಮಾಡ್ಕೊಳ್ಬೋದು. ಸೈಜ್ ಮೇಲೆ ಕ್ಲಿಕ್ ಮಾಡಿ ನೀವು ಎಷ್ಟು ಬೇಕೋ ಸೈಜನ್ನು ಇಲ್ಲಿ ದೊಡ್ಡ ಮಾಡ್ಕೊಳ್ಬೋದು. ಅದಾದ್ಮೇಲೆ ಓಕೆ ಕೊಟ್ಟು ನಿಮಗೆ ಇಲ್ಲಿ ಮುಂದ್ಗಡೆ ಒಂದು ಫಾಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಫಾಂಟ್ ಮೇಲೆ ಕ್ಲಿಕ್ ಮಾಡಿ ಇದರ ಒಂದು ಫಾಂಟನ್ನು ಕೂಡ ಚೇಂಜ್ ಮಾಡ್ಕೊಳ್ಬೋದು. ಯಾವ್ದು ಬೇಕೋ ಆ ಫಾಂಟನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಓಕೆ ಕೊಟ್ಟರಾಯಿತು. ಆ ಫಾಂಟನ್ನು ಕೂಡ ಇಲ್ಲಿ ಚೇಂಜ್ ಆಗಿರುತ್ತೆ ನೋಡಿ. ನಂತರ ನೀವು ಈ ಒಂದು ಫಾಂಟ್ಸ್ನ ಒಂದು ಕಲರನ್ನು ಚೇಂಜ್ ಮಾಡ್ಬೇಕಂತ ಹೇಳಿದರೆ ಇಲ್ಲಿ ಕಲರ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಕೆಳಗಡೆ, ಈ ಕಲರ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಒಂದು ಕಲರಲ್ಲಿ ಇಡಬೇಕು ಆ ಒಂದು ಕಲರ್ ನೀವು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಬೋದು. ರೆಡ್ ಬೇಕು ರೆಡ್ ಇಟ್ಕೊಳ್ಬೋದು, ವೈಟ್ ಬೇಕು ವೈಟ್, ನಿಮ್ಗೆ ಯಾವ ಕಲರ್ ಬೇಕು ಆ ಕಲರನ್ನು ನೀವು ಇಲ್ಲಿ ಇಟ್ಕೊಳ್ಬೋದು. ನಾನಿಲ್ಲಿ ವೈಟಲ್ಲೇ ಇಡ್ತೇನೆ. ನಂತರ ನಾನಿಲ್ಲಿ ಈ ಒಂದು ಫಾಂಟ್ಸ್ನ ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡ್ಕೊಳ್ತೇನೆ ನೋಡಿ. ಇಲ್ಲಿ ಚೇಂಜ್ ಮಾಡ್ಬೇಕಂತ ಇಲ್ಲಿ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿ ಇಲ್ಲಿ ಅನೇಬಲ್ ಮಾಡಬೇಕಾಗುತ್ತೆ. ನಂತರ ನೀವು ಇಲ್ಲಿ ಬ್ಯಾಕ್ಗ್ರೌಂಡನ್ನು ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ರೆಡ್ ಬ್ಯಾಕ್ಗ್ರೌಂಡನ್ನು ಈ ಥರದಲ್ಲಿ ಇಡ್ತೇನೆ. ನಂತರ ನಾನು ಇನ್ನೊಂದು ಟೆಕ್ಸ್ಟನ್ನು ನಾನಿಲ್ಲಿ ಟೈಪ್ ಮಾಡ್ತೇನೆ. ಥಂಬ್ನೇಲ್ ಅಂತ ವರ್ಡ್ಸನ್ನು ಬರೀತೇನೆ ನಾನಿಲ್ಲಿ. ಈ ಥಂಬ್ನೇಲನ್ನು ಕೂಡ ನಾನಿಲ್ಲಿ ಕೆಳಗಡೆ ಸೈಜನ್ನು ದೊಡ್ಡ ಮಾಡ್ಕೊಳ್ತೇನೆ. ಓಕೆ ಕೊಟ್ಟು ನಂತರ ಇಲ್ಲಿ ಫಾಂಟ್ಸನ್ನು ಚೇಂಜ್ ಮಾಡ್ಕೊಳ್ತೇನೆ. ಈ ಒಂದು ಥಂಬ್ನೇಲ್ನ ಒಂದು ಕಲರ್ ಕೂಡ ನಾನಿಲ್ಲಿ ಚೇಂಜ್ ಮಾಡ್ಕೊಳ್ತೇನೆ.
ಈ ಒಂದು ಕಲರ್ನಲ್ಲಿ ನಾನಿಲ್ಲಿ ಇಟ್ಕೊಳ್ತೇನೆ. ನಂತರ ನಾನು ಇನ್ನೊಂದು ವರ್ಡ್ಸನ್ನು ನಾನಿಲ್ಲಿ ಟೈಪ್ ಮಾಡ್ತೇನೆ. ನಾನಿಲ್ಲಿ ಈ ಒಂದು ವರ್ಡ್ಸ್ನ ಸೈಜ್ ಕೂಡ ದೊಡ್ಡ ಮಾಡ್ಕೊಳ್ತೇನೆ. ನೋಡ್ಬೋದು ಇಲ್ಲಿ ಈ ಒಂದು ವರ್ಡ್ಸ್ನ ಸೈಜ್ ಕೂಡ ದೊಡ್ಡ ಮಾಡ್ಕೊಂಡಿದ್ದೇನೆ. ಮತ್ತು ಇದರ ಒಂದು ಫಾಂಟ್ಸ್ ಕೂಡ ನಾನಿಲ್ಲಿ ಚೇಂಜ್ ಮಾಡ್ಕೊಳ್ತೇನೆ. ನಂತರ ನೀವು ಈ ಒಂದು ಇಮೇಜ್ಗೆ ನಿಮ್ಮ ಒಂದು ಫೋಟೋವನ್ನು ಹಾಕಿದರೆ ತುಂಬ ಲುಕ್ ಆಗಿ ಕಾಣಿಸುತ್ತೆ. ಸೊ ನಿಮ್ಮ ಒಂದು ಫೋಟೋವನ್ನು ಯಾವುದಾದ್ರೂ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲ ನನ್ನ ಒಂದು ಫೋಟೋವನ್ನು ಹಾಕ್ಕೊಳ್ತೇನೆ. ಅದು ಫೋಟೋನ ಹಾಕ್ಬೇಕಂದ್ರೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಫ್ರಾಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ನೀವು ಗ್ಯಾಲರಿಯಿಂದ ಫೋಟೋವನ್ನು ಯಾವುದಾದ್ರೂ ತಗೊಳ್ಬೇಕಾಗತ್ತೆ. ಫೋಟೋದ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದರೆ ತುಂಬ ಲುಕ್ ಆಗಿ ಕಾಣಿಸುತ್ತೆ. ನಾವೊಂದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದಂಥ ಒಂದು ಫೋಟೋನ ನಾನಿಲ್ಲಿ ತೊಗೊಂಡಿದ್ದೇನೆ. ನಿಮಗೇನಾದರೂ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡೋದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಾನು ಐ ಬಟನ್ ಮೇಲೆ ಒಂದು ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೇನೆ. ಈ ಫೋಟೋದ ಬ್ಯಾಕ್ಗ್ರೌಂಡನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು. ನಾನು ಈ ಫೋಟೋವನ್ನು ಇಲ್ಲಿ ಓಕೆ ಕೊಡ್ತೇನೆ. ನೋಡಿ ಇಲ್ಲಿ ಈ ಥರದಲ್ಲಿ ಫೋಟೋ ಇಲ್ಲಿ ಬಂದಿದೆ. ಫೋಟೋನ ಸೈಜ್ ಎಷ್ಟು ಬೇಕು ಅಷ್ಟು ಸೈಜನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಈ ಥರದಲ್ಲಿ ಇಟ್ಕೊಳ್ಬೋದು. ನೋಡ್ಬೋದು ಇಲ್ಲಿ ಎಷ್ಟು ಲುಕ್ ಆಗಿ ಕಾಣಿಸ್ತಾ ಇದೆ ಅಂತ. ಈ ಥರದಲ್ಲಿ ನೀವು ಈಸಿಯಾಗಿ ನಿಮ್ಮೊಂದು ಯೂಟ್ಯೂಬ್ನ ವಿಡಿಯೋದ ಥಂಬ್ನೇಲನ್ನು ಈ ಥರದಲ್ಲಿ ರೆಡಿ ಮಾಡ್ಕೊಳ್ಬೋದು. ಈ ಒಂದು ಥಂಬ್ನೇಲನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಹೇಳಿದರೆ ಮೇಲ್ಗಡೆ ಪ್ಲಸ್ ಐಕಾನ್ ಪಕ್ಕದಲ್ಲಿ ಒಂದು ಮಾರ್ಕ್ ಇದೆ ನೋಡಿ. ಈ ಒಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಎಸ್ ಪ್ರಾಜೆಕ್ಟ್ ಅಂತ ಒಂದಿದೆ, ಸೇವ್ ಎಸ್ ಇಮೇಜ್ ಅಂತ ಒಂದಿದೆ, ಎರಡು ಆಪ್ಷನ್ ಇದೆ. ಇಲ್ಲಿ ನೀವು ಸೇವ್ ಎಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ಒಂದು ಫೋಟೋ ನಿಮ್ಮ ಗ್ಯಾಲರಿಯಲ್ಲಿ ಈಸಿಯಾಗಿ ಸೇವ್ ಆಗಿರುತ್ತೆ. ಸೊ ಈ ಥರ ನೀವು ಈಸಿಯಾಗಿ ನಿಮ್ಮ ಒಂದು ಥಂಬ್ನೇಲನ್ನು ನಿಮ್ಮ ಮೊಬೈಲ್ನಲ್ಲೇ ನೀವು ಎಡಿಟ್ ಮಾಡ್ಕೊಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಇನ್ನೊಂದು ಹೊಸ ವಿಡಿಯೋ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.